ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನುಸ್ಸು ರಾಶಿಯವರ 2026 ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಧನುಸ್ಸು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಬದಲಾವಣೆಗಳೇನು, ಈ ಬದಲಾವಣೆಗಳಿಂದ ಏನೆಲ್ಲ ಪಾಸಿಟಿವ್ ಆಗುತ್ತೆ, ಏನೆಲ್ಲ ನೆಗೆಟಿವ್ ಆಗುತ್ತೆ, ಆ ನೆಗೆಟಿವ್ಗೆ ಏನೆಲ್ಲ ಸಣ್ಣ ತಂತ್ರ ಪರಿಹಾರಗಳನ್ನ ಮಾಡಬೇಕು, ಆ ಒಂದು ಪರಿಹಾರಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದರೆ, 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಧೈರ್ಯ ಮತ್ತು ಸ್ಥೈರ್ಯ ಮತ್ತು ನಿಮ್ಮ ಇರತಕ್ಕಂಥ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಣ್ಣ ಪ್ರಮಾಣದ ಪ್ರಯಾಣದಿಂದ ಲಾಭ ನಿಮ್ಮದಾಗುತ್ತೆ. ಇನ್ನು 6ನೇ ಮನೆಯಲ್ಲಿರ್ತಕ್ಕಂಥ ಗುರು ನಿಮಗೆ ಆರೋಗ್ಯ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀಡ್ತಾನೆ. ಜೊತೆಗೆ ಅನಗತ್ಯ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದರೆ, 4ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ನಿಮ್ಮ ಕೆಲಸದಲ್ಲಿ ಮತ್ತು ಮನೆಯಲ್ಲಿ ಅಶಾಂತಿಯನ್ನು ತಂದರೆ, 10ನೇ ಮನೆಯಲ್ಲಿರ್ತಕ್ಕಂಥ ಒಂದು ಕೇತು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯನ್ನು ತರ್ತಾನೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆದಾಯದ ಒಂದು ಮೂಲ ಉತ್ತಮವಾಗಿದ್ದರೂ ಕೂಡ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಹೆಚ್ಚಿನ ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ವಿವಾದಾತ್ಮಕ ಭೂಮಿ ಅಥವಾ ಜಾಗವನ್ನು ಖರೀದಿಗೆ ನೀವು ಹೋಗಿದ್ದರೆ ಕಾನೂನಾತ್ಮಕ ಸಲಹೆಯನ್ನು ಪಡೆಯೋದು ತುಂಬ ಉತ್ತಮ ಮಾರ್ಗದರ್ಶನ ಆಗುತ್ತೆ. ದಿನನಿತ್ಯದ ಖರ್ಚುಗಳು ಹೆಚ್ಚಾಗೋದ್ರಿಂದ ನೀವು ಖರ್ಚನ್ನು ನಿಯಮಿತವಾಗಿ ಮಾಡಬೇಕಾಗತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ನಿಮ್ಮದಾಗುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಒಂದು ಕಾಟದಿಂದ ನಿಮಗೆ ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸಲಿಕ್ಕೆ ಸಿಗುತ್ತೆ. ಯಾರಾದರೂ ಕೆಲಸವನ್ನು ಬದಲು ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಈ ತಿಂಗಳು ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ನಷ್ಟವೇ ಹೆಚ್ಚಾಗಿ ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಿ ಅದು ವಿವಾದಾತ್ಮಕ ವಿಚಾರಕ್ಕೆ ತಿರುಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಈ ಹಿಂದಿನ ವಿಚಾರಕ್ಕೆ, ಈ ಹಿಂದಿನ ತಿಂಗಳಿನ ವ್ಯವಸ್ಥೆಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಸ್ವಲ್ಪ ಪ್ರಮಾಣದ ಲಾಭವನ್ನು ಸಾಧಿಸ್ತೀರ. ಆದರೆ ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ನ ಈ ತಿಂಗಳು ಮಾಡಲಿಕ್ಕೆ ಹೋಗಬೇಡಿ. ಕಮಿಷನ್ ಮತ್ತು ಕನ್ಸಲ್ಟೆನ್ಸಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರಿಗೆ, ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಿರೋ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮವಾದ ಲಾಭವನ್ನು ನೀವು ನೋಡ್ಬೋದಾಗುತ್ತೆ. ಹೊಸ ಪಾಲುದಾರನ ಅಥವಾ ಹೊಸ ಇನ್ವೆಸ್ಟರ್ನ ಅಥವಾ ಹೊಸ ಪಾರ್ಟ್ನರ್ಸ್ನ ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಅವರ ಬ್ಯಾಕ್ಗ್ರೌಂಡನ್ನು ತುಂಬ ಡೀಪಾಗಿ ವೆರಿಫೈ ಮಾಡಬೇಕಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಪ್ರೀತಿ ವಿಚಾರದಲ್ಲಿ ಇರ್ತಕ್ಕಂಥ ಒಂದು ಸಾಮರಸ್ಯ ಸ್ವಲ್ಪ ಬಿರುಕು ಮಾಡುತ್ತೆ. 3ನೇ ವ್ಯಕ್ತಿಗಳಿಂದ ನಿಮ್ಮಿಬ್ಬರ ನಡುವೆ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ನೀವಿಬ್ಬರು ನೇರವಾಗಿ ಕೂತು ಆ ಒಂದು 3ನೇ ವ್ಯಕ್ತಿಗಳ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳದೆ ಸ್ವತಃ ನೀವಿಬ್ಬರು ಕೂತು ಮಾತಾಡಿದ್ದೆ ಆದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾರೆಲ್ಲ ಪ್ರೀತಿ ವಿಚಾರದಲ್ಲಿ ಹೊಸ ಪ್ರೀತಿಯನ್ನು ಹುಡುಕ್ತಾ ಇದ್ದೀರೋ, ಹೊಸ ಪ್ರೀತಿಯ ಅಪೇಕ್ಷೆಯಲ್ಲಿದ್ದೀರೋ ಅವರಿಗೆಲ್ಲ ಈ ತಿಂಗಳಲ್ಲಿ ಒಂದು ಉತ್ತಮವಾದ ಗೆಳೆಯ ಅಥವಾ ಗೆಳತಿಯ ಸಂಬಂಧ ಸಿಗಲಿಕ್ಕಿದೆ. ಮತ್ತು ಮದುವೆಗೆ ನಿರೀಕ್ಷೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ತಿಂಗಳು ದೂರದ ವ್ಯಕ್ತಿಗಳಿಂದ, ದೂರದ ಊರಿನಿಂದ ಅಥವಾ ನಿಮ್ಮ ಪರಿಚಯ ಇಲ್ಲದ ವ್ಯಕ್ತಿಗಳಿಂದ ಒಂದು ಸಂಬಂಧದ ಸೂಚನೆ ಸಿಗಲಿಕ್ಕಿದೆ. ಇನ್ನು ಕುಟುಂಬ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಒಂದು ಗುರು ಹಿರಿಯರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುತ್ತೆ ಮತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಬದಲಾವಣೆಯನ್ನು ನೀವು ಕಾಣ್ತೀರಾ ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿಗೆ ಒಂದು ನಾಂದಿ ಆಗುತ್ತೆ. ಹೊಸ ವಾಹನ ಖರೀದಿಗೆ ನೀವು ಮುಂದಾಗ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಗುರು ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು, ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಅತಿಯಾದ ಒತ್ತಡ, BP, ಶುಗರ್ ಅಂಥದ್ದಾಗ್ಬೋದು, ರಕ್ತದೊತ್ತಡ ಆಗ್ಬೋದು. ತದನಂತರದಲ್ಲಿ ಬಲಭಾಗದಲ್ಲಿ ಬಲಭುಜದಲ್ಲಿ ಸಮಸ್ಯೆಗಳನ್ನ ನೀವು ಎದುರಿಸ್ತೀರಾ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ಉತ್ತಮ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಗುರುವಾರ ರಾಯರ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ಹೂವನ್ನು ಅಥವಾ ಹಾಲನ್ನು ಅಭಿಷೇಕ ಮಾಡೋದು ಅಥವಾ ಹಾಲನ್ನು ದೇವರಿಗೆ ಅರ್ಪಣೆ ಮಾಡಿ, ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನೀವು ದಾನ ಧರ್ಮವನ್ನು ಮಾಡೋದ್ರಿಂದ ಅಥವಾ ಮುಖ್ಯವಾಗಿ ಕೆಂಪು ವಸ್ತ್ರ ಆಗ್ಬೋದು, ಕೆಂಪು ಹಣ್ಣುಗಳನ್ನ ನೀವು ದಾನ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಥಾಟ್ಗಳು ಹೋಗಿ ಪಾಸಿಟಿವ್ ಮೈಂಡ್ಸೆಟ್ ನಿಮ್ಮದಾಗುತ್ತೆ. ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಪರಿಹರಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.